ಹಲೋ ಫ್ರೆಂಡ್ಸ್, ಈಗಾಗಲೇ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಆಗಿದೆ. HK ಮತ್ತು ನಾನ್ HK ಭಾಗದ್ದು ಎರಡೂ ಆಗಿದೆ. ಅದರಲ್ಲಿ ತುಂಬ ಜನ ಪ್ರಾಬ್ಲಮ್ ಫೇಸ್ ಮಾಡ್ತಿರೋದು ಎಲ್ಲಂದರೆ ಸಿಲೆಬಸ್ ಏನಂದರೆ ಮೊದಲು 70% ಇಟ್ಟಿದ್ದ, 70% ಮ್ಯಾಥ್ಸ್ ಇಟ್ಟಿದ್ದ. ಅದಕ್ಕಾಗಿ ಎಲ್ಲ ಆಲ್ಮೋಸ್ಟ್ ಮ್ಯಾಥ್ಸ್ ಓದ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದು KPSC ಕೊಟ್ಟಾಗ ಆ ಥರ ಮಾಡಿದ್ರು, ಈಗ KA ಕೊಟ್ಟಾಗ ಚೇಂಜ್ ಮಾಡಿಬಿಟ್ರೆ. ಹಂಗೆ ಅವಾಗ PUಗೆ ಅಲೋ ಮಾಡಿದ್ದ, ಆದರೆ ಈ PU ಬೇಸ್ ಮೇಲೆ ಇಲ್ಲ. ಹಾಗಾಗಿ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರ್ಸು ಮತ್ತು BSc ಅಗ್ರಿ ಅವರಿಗೆ ಮತ್ತು BScಲಿ ಸ್ವಲ್ಪ ಬೇರೆ ಬೇರೆ ಇದೆ, ಅದರಲ್ಲೇನೋ ಅಲೋ ಮಾಡಿದ್ದಾರೆ. ಆಲ್ಮೋಸ್ಟ್ ಇಂಜಿನಿಯರಿಂಗ್ ಆಗಿರ್ಬೋದು. ಹಾಗೆ ಮತ್ತು ಡಿಪ್ಲೊಮಾ ಯಾವ ಸ್ಟ್ರೀಮ್ ಆದ್ರೂ ನಡೆಯುತ್ತೆ, ಅವ್ರಿಗೂ ಅಲೋ ಮಾಡಿದ್ದಾರೆ. ಡಿಪ್ಲೊಮಾ ಇಂಜಿನಿಯರಿಂಗಲ್ಲಿ ಸಿವಿಲ್ ಇಂಜಿನಿಯರ್ ಆಗಲಿ, ಮೆಕ್ಯಾನಿಕಲ್ ಆಗಲಿ, ಯಾವುದೇ ಆಗಲಿ ಅವರಿಗೂ ಅಲೋ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಈಗ ಹೊಸ ಸಿಲೆಬಸ್ನ ಆ್ಯಡ್ ಮಾಡಿದ್ದಾರೆ. ಅದು ಏನಂದರೆ ಇನ್ನೂ 40% ಮಾಡರ್ನ್ ಮೆಥಡ್ಸ್ ಆಫ್ ಸರ್ವಿಂಗ್ ಮತ್ತು ಇನ್ನು ಅಪ್ಲಿಕೇಶನ್ಸ್ ಆಫ್ ಅದರಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಹಾಗಾಗಿ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಹಾಗಾಗಿ ನಾವು ಏನು ಮಾಡ್ತಿರೋದು ಅಂದರೆ ಎಲ್ಲ ತೊಂದರೆ ಆಗ್ತಿರೋದು ಇಲ್ಲೇ ಫೋಟೋಗ್ರಾಮೆಟ್ರಿ ಈ ಸಿಲೆಬಸ್ಸಲ್ಲಿ ಪೂರ್ತಿ ರಿಮೋಟ್ ಸೆನ್ಸಿಂಗು, GPS, GIS ಮತ್ತು ಅಡ್ವಾನ್ಸ್ಡ್ ಪೊಸಿಷನಿಂಗ್ ಆಫ್ ಸ್ಯಾಟಲೈಟ್ ಯಾವ ಥರ ಮಾಡ್ತಾರೆ ಅಂತ ಅದು ಸಿಲೆಬಸ್ಸಲ್ಲಿ ಹೊಸ ಸಿಲೆಬಸ್ ಯಾರು ನೋಡಿರೋದಿಲ್ಲ ಮೋಸ್ಟ್ಲಿ. ಹಾಗಾಗಿ ಏನು ಮಾಡ್ತಿರೋದಂದರೆ ಆ ತೊಂದರೆನ ಹೋಗ್ಲಾಡ್ಸೋಕ್ಕೆ ನಾನು ಎಲ್ಲರಿಗೆ ಫ್ರೀ ಆಫ್ ಕಾಸ್ಟಲ್ಲಿ, ನಮಗೇನು ದುಡ್ಡು ಬೇಕಾಗಿಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ತಿದ್ದೀನಿ. ಅದನ್ನು ಸದುಪಯೋಗಪಡಿಸ್ಕೊಂಡು ನೀವು ಹೆಚ್ಚೆಚ್ಚು ಶೇರ್ ಮಾಡಿ, ಎಲ್ಲರಿಗೂ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ಯಾರು ಲ್ಯಾಂಡ್ ಸರ್ವೆ ಎಕ್ಸಾಮ್ ಬರ್ತಿದ್ದಾರೆ ಅವರಿಗೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ನೋಡ್ಕೊಳ್ಳಿ. ಎಲ್ಲ ಆಲ್ಮೋಸ್ಟ್ ನಾ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಸಿಲೆಬಸ್ಸಲ್ಲಿ ಏನಿದೆ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಈಗ ಬಂದರೆ ಫೋಟೋಗ್ರಾಮೆಟ್ರಿ ಮತ್ತು ರಿಮೋಟ್ ಸೆನ್ಸಿಂಗ್ ಇದೆಲ್ಲ ಇದೆಯಲ್ಲ, ಇದರಲ್ಲಿ ಫೋಟೋಗ್ರಾಮೆಟ್ರಿ ಮತ್ತು ಏರಿಯಲ್ ಸರ್ವೆ, ರಿಮೋಟ್ ಸೆನ್ಸಿಂಗು, GPS ಈ ಥರ ಎಲ್ಲನೂ ಸಿಲೆಬಸ್ ಇದೆ. ಅದರಲ್ಲಿ ನಾನು ಮೊದಲು ತಗೊಳ್ತಾ ಇರೋದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, GPS. ಅದರಲ್ಲಿ ಏನಿದೆ ಡೆಫಿನಿಷನ್, ಪ್ರಿನ್ಸಿಪಲ್ ಆಫ್ GPS ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಇದನ್ನು ಮೊದಲು ಮುಗಿಸೋಣ. ಇದನ್ನು ಮುಗಿಸ್ಮೇಲೆ ಆಮೇಲೆ ಬೇರೆ ಮಿಕ್ಕಿದ್ದು ಮಾಡ್ಕೊಳ್ಳೋಣ. ಹಾಗಾಗಿ ನಾನಿಲ್ಲಿ ನಿಮಗೆ ಈಸಿ ಆಗಲಿ ಅಂತ ಎಲ್ಲ ಪಿಕ್ಚರ್ಸು ಮತ್ತು ಎಲ್ಲ ತಂದಿದ್ದೀನಿ. ಸದುಪಯೋಗಪಡಿಸ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಸೇರ್ಪಡೆ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿಸಿ. ಇಷ್ಟು ಹೇಳ್ತಾ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಈಗ GPS ಅಂದರೆ ಏನು? GPS ನೀವು ಮೊಬೈಲಲ್ಲಿ ಯೂಸ್ ಮಾಡ್ತೀರಾ ಅಂದರೆ ಯಾರಾದರೂ ಎಲ್ಲಾದರೂ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಇದೆ ನೀವು ವಾಟ್ಸಪ್ಪಲ್ಲಿ ಎಲ್ಲ ಕಳಿಸ್ತಿರ್ತೀರಿ. ಅದು ವಾಟ್ಸಪ್ಪಲ್ಲಿ ಶೇರ್ ಲೊಕೇಶನು ಆ ಥರ ಎಲ್ಲ ಕಳಿಸ್ತೀರಿ. ಆದರೆ ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಏನು ಗೊತ್ತಾಗುತ್ತೆ? ಅದು GPS ಮುಖಾಂತರ ಗೊತ್ತಾಗುತ್ತೆ, ಹೌದಾ? GPS ಅಂದರೆ ಏನು? GPS ಅಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಅದು ಜಾಸ್ತಿ ಏನಿಲ್ಲ. GPS ಅಂತಂದರೆ ಒಂದು ಸ್ಯಾಟಲೈಟ್ ಇರ್ತಾರೆ. ಒಂದು ಸ್ಯಾಟಲೈಟ್ ಏನು ಮಾಡುತ್ತೆ, ಮೇಲೆಯಿಂದ ಎಲ್ಲ ಕ್ಯಾಪ್ಚರ್ ಮಾಡುತ್ತೆ. ಅದರಲ್ಲಿ ಬೇರೆ ಬೇರೆ ಸ್ಯಾಟಲೈಟ್ಸ್ ಇದ್ದಾವೆ, ಜಿಯೋ ಸಿಂಕ್ರೋನಸ್ ಮತ್ತು ಸನ್ ಸಿಂಕ್ರೋನಸ್ ಮತ್ತು ನ್ಯಾವಿಗೇಷನ್ ಸ್ಯಾಟಲೈಟ್ಸು, ಅದೆಲ್ಲ ಬೇರೆ ಇದೆ. ಅದರಲ್ಲಿ GPS ಒಂದು GPS ಅನ್ನೋದು USA ಮಾಡಿರೋದು. ಇದು ವರ್ಲ್ಡ್ ವೈಡ್ ಎಲ್ಲ ಕವರೇಜ್ ಆಗುತ್ತೆ. ಹಾಗಾಗಿ ಈಗ ಇಲ್ಲಿ ಅರ್ಥ ಅಲ್ಲಪ್ಪ. ಅರ್ಥ ಆದಮೇಲೆ ಇದು ರೌಂಡಾಗಿ ಇದು ಸ್ಯಾಟಲೈಟ್ಸ್ ಅಳವಡಿಕೆ ಮಾಡಿದೆ. ಇದು ಎಷ್ಟು ಮಾಡಿರ್ತಾರೆ ಅಂದರೆ ಟೋಟಲ್ 24 ಸ್ಯಾಟಲೈಟ್ಸ್ನ ಇದು ಮಾಡಿರ್ತಾರೆ. ಅಂದರೆ 24 ಸ್ಯಾಟಲೈಟ್ಸು ನಮ್ಮ ಭೂಮಿ ಸುತ್ತ ತಿರುಗಾಡ್ತಿರುತ್ತೆ. ಅವರು GPS ಇದು ಮಾಡಿದ್ದಾರೆ, ಅಮೇರಿಕಾದವ್ರು ಮಾಡಿರೋದು. ಹಾಗಾಗಿ ನೆಕ್ಸ್ಟು ಅದರಲ್ಲಿ ಡೆಫಿನೇಷನ್ ಏನಂದರೆ
ಇದು GPS ಇದೆ ಸ್ಪೇಸ್ ಬೇಸ್ಡ್ ಆಲ್ ವೆದರ್ ಅಂದ್ರೆ ಎಲ್ಲಾ ವೆದರ್ ಅಲ್ಲಿ ನಾವು ಯೂಸ್ ಮಾಡ್ಬೋದು. ರೇಡಿಯೋ ನ್ಯಾವಿಗೇಷನ್ ಅಂದ್ರೆ ರೇಡಿಯೋ ತರ ಅದರ ನ್ಯಾವಿಗೇಷನ್ ಇಟ್ಕೊಂಡು ಆ ಸಿಸ್ಟಮ್ ಅಲ್ಲಿ ಇದು ಮಾಡೋದು. ದಟ್ ಪ್ರೊವೈಡ್ಸ್ ಕ್ವಿಕ್ಲಿ ಅಕ್ಯುರೇಟ್ ಆಗಿ ಕೊಡುತ್ತಲ್ವಾ. ನೀವು ಯೂಸ್ ಮಾಡಿರ್ತೀರ ಇದು ಮೊಬೈಲ್ ಅಲ್ಲಿ ಎಲ್ಲಿದ್ಯೋ ಫ್ರೆಂಡ್ಗೆ ಹೇಳ್ತಿರಲ್ಲ, ಎಲ್ಲಿದು ಗೊತ್ತಾಗ್ತಿಲ್ಲ, ಲೊಕೇಶನ್ ಗೊತ್ತಾಗ್ತಿಲ್ಲ, ಕಳಿಸಿ ಅಂತ ಹೇಳ್ತಿರಲ್ಲ. ಆಮೇಲೆ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ನೀವು ಯೂಸ್ ಮಾಡ್ತಿರಲ್ಲ, ಎಕ್ಸಾಕ್ಟ್ ಎಲ್ಲಿ ಕ್ವಿಕ್ ಆಗಿ ಮತ್ತೆ ಅಕ್ಯುರೇಟ್ ಆಗಿ ಟೈಮ್ ಮತ್ತೆ ಪೊಸಿಷನ್, ಯಾವ ಪೊಸಿಷನ್ ಅಲ್ಲಿ ಇದೆ, ಯಾವ ಟೈಮಲ್ಲಿ ಎಲ್ಲಿ ನೀವು ಮೂವ್ ಆಗ್ತಿದ್ರು ಅದನ್ನ ಟ್ರ್ಯಾಕ್ ಮಾಡಿ ಎಲ್ಲಿದೆ ಅಂತ ತೋರಿಸುತ್ತೆ, ಯಾವ ಟೈಮಲ್ಲಿ ಇದು ಇದೆ ಅಂತ ತೋರಿಸುತ್ತೆ. ಮತ್ತೆ ಅಂದ್ರೆ ವೆಲಾಸಿಟಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಇದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅದಕ್ಕೆ ವೆಕ್ಟರ್ ಕ್ವಾಂಟಿಟಿ, ಅದಕ್ಕೆ ಡಿವೈಡ್ ಬೈ ಟೈಮ್ ಮಾಡಿದ್ರೆ ವೆಲಾಸಿಟಿ ಬರುತ್ತೆ. ಅದರಲ್ಲಿ ವೆಲಾಸಿಟಿ ನೀವು ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೀರಪ್ಪ ಅಂತ ಅದನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ GPS. ಅದೊಂದು ಆಬ್ಜೆಕ್ಟ್ ಎನಿವೇರ್ ಆನ್ ದ ಗ್ಲೋಬಲಿ ಎಲ್ಲಾದರೂ ನೀವು ಇರ್ರಿ ಅದನ್ನ ಪೊಸಿಷನ್ ಟ್ರ್ಯಾಕ್ ಮಾಡುತ್ತೆ. ಆ ಥರ ಇದು 24/7 ಆಲ್ ವೆದರ್ ಕಂಡೀಷನ್. ನಿಮ್ಮ ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಯಾವುದು ಎಷ್ಟು ಬಿಸಿಲಿರಲಿ, ಎಲ್ಲ ಟೈಮಲ್ಲಿ 24/7 ಅದು ವರ್ಕ್ ಆಗುತ್ತೆ. ಅದಕ್ಕೋಸ್ಕರ GPS ಅನ್ನೋದೊಂದು ಮುಖ್ಯವಾದ ಇಂಪಾರ್ಟೆಂಟ್ ಆಗಿ ಲ್ಯಾಂಡ್ ಸರ್ವೇಯಲ್ಲಿ ನಮಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈಗ ಲ್ಯಾಂಡ್ ಸರ್ವೆ ಮಾಡೋಕೆ ಏನಪ್ಪ, ನೀವು ಸುಮ್ಮನೆ ಇದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಚಿಕ್ಕ ಇನ್ಸ್ಟ್ರೂಮೆಂಟ್, ಟೋಟಲ್ ಸ್ಟೇಷನು, EDM, ಟ್ಯಾಕ್ಯೋಮೆಟ್ರಿ ಅವೆಲ್ಲ ಬರುತ್ತೆ. ಅದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಸಿಲೆಬಸ್ ಅಲ್ಲಿ ಇಲ್ಲ ಮೋಸ್ಟ್ಲಿ. ಅದು ಸರ್ವೆ ಇದರಲ್ಲಿ ಬರುತ್ತೆ, ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅಲ್ಲಿ. ಹಾಗಾಗಿ ಇಲ್ಲಿ GPS ಅಂತ ನಿಮ್ಗೆ ಟಾಪಿಕ್ ಕೊಟ್ಟಿದಾರಲ್ಲ, ಇದ್ರ ಬಗ್ಗೆ ಈ ತರ ತಿಳ್ಕೊಳ್ಳೋದು. ಅದರಲ್ಲಿ GPS ಅಂತಂದ್ರೆ ಸ್ಯಾಟಲೈಟ್, ಇದರಲ್ಲಿ 3 ಸೆಗ್ಮೆಂಟ್ಸ್ ಬರುತ್ತೆ. ಇದು ಅಂದ್ರೆ ಪ್ರಿನ್ಸಿಪಲ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಸ್ಯಾಟಲೈಟ್ ಕಾನ್ಸ್ಟೆಲೇಷನ್ ಕಾಲ್ಡ್ ಸ್ಪೇಸ್ ಸೆಗ್ಮೆಂಟ್, ಗ್ರೌಂಡ್ ಕಂಟ್ರೋಲ್ ಮಾನಿಟರಿಂಗ್ ನೆಟ್ವರ್ಕ್ ಕಾಲ್ಡ್ ಕಂಟ್ರೋಲ್ ಸೆಗ್ಮೆಂಟ್. ಮತ್ತೆ ಅದರಲ್ಲಿ ಯೂಸರ್ ರಿಸೀವಿಂಗ್ ಇಕ್ವಿಪ್ಮೆಂಟ್ ಅಂದ್ರೆ ಈಗ ನೀವೇ ಯೂಸ್ ಮಾಡ್ತಿರಲ್ಲ GPS ಮೊಬೈಲ್ ಅಲ್ಲಿ, ಅದನ್ನೇ ಯೂಸರ್ ಸೆಗ್ಮೆಂಟ್ ಅಂತ. ಸ್ಪೇಸ್ ಸೆಗ್ಮೆಂಟ್ ಅಂದ್ರೆ ಸ್ಯಾಟಲೈಟ್ ಅಳವಡಿಕೆ ಮಾಡ್ತಾರಲ್ಲ, ಇದು ಅದರಲ್ಲಿ ಪೋಲಾರ್ ಆರ್ಬಿಟ್ ಅಂತ ಬರುತ್ತೆ. ಪೋಲಾರ್ ಅರ್ತ್ ಆರ್ಬಿಟ್ ಅಲ್ಲ, ಇದು ಇಕ್ವಿಟೋರಿಯಲ್ ರೀಜನ್ ಇರುತ್ತಲ್ಲ, ಇಕ್ವಿಟೋರಿಯಲ್ ಅಂದ್ರೆ 0°C ಈ ತರ ರೌಂಡ್ ಆಗಿ ತಿರುಗುತ್ತೆ. ಅದರಲ್ಲಿ 3 ಸೆಗ್ಮೆಂಟ್ ಅಂತ ಹೇಳಿದ್ನಲ್ಲ, ಸ್ಪೇಸ್ ಸೆಗ್ಮೆಂಟ್ ಒಂದು, ಕಂಟ್ರೋಲ್ ಸೆಗ್ಮೆಂಟ್ ಒಂದು, ಯೂಸರ್ ಇಕ್ವಿಪ್ಮೆಂಟ್ ಸೆಗ್ಮೆಂಟ್ ಒಂದು, ಈ ತರ ಬರುತ್ತೆ, 3 ಬರುತ್ತೆ. ಅದರಲ್ಲಿ ನಿಮ್ಗೆ ಗೊತ್ತಲ್ಲ, ಡೆಲಿವರಿಂಗ್ ಟೈಮು, ಪೊಸಿಷನ್ ಆ್ಯಂಡ್ ವೆಲಾಸಿಟಿ ಇದೆಲ್ಲ ಕೊಟ್ಟಿದೆ, ನೀವು ನೋಡ್ಕೊಳ್ಳಿ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಇದೆ ಸ್ಪೇಸ್ ಬೇಸ್ಡ್ ಆಲ್ ವೆದರ್ ರೇಡಿಯೋ ನ್ಯಾವಿಗೇಷನ್ ಸಿಸ್ಟಮ್ ಡಿಸೈನ್ ಟು ಕ್ವಿಕ್ಲಿ ಆ್ಯಂಡ್ ಅಕ್ಯುರೇಟ್ಲಿ ಪ್ರೊವೈಡ್ ಪ್ರಿಸೈಸ್ ಡೇಟಾ ಫಾರ್ ಎನಿ ಆಬ್ಜೆಕ್ಟ್. ಯಾವ ಆಬ್ಜೆಕ್ಟ್ ಆಗಲಿ, ಈಗ ಮನುಷ್ಯರಂತ ಅಷ್ಟೇ ಅಲ್ಲ, ಮೊಬೈಲ್ ಅಂತ ಅಷ್ಟೇ ಅಲ್ಲ, ಅದರಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ಅವರು ಒಂದು ಅಂಗಡಿ ತಗೊಳ್ಳಿ, ಅಂಗಡಿನೂ ಬರುತ್ತೆ, ಅದರಲ್ಲಿ ಮನೆ ಬರುತ್ತೆ. ಆದರೆ ಮತ್ತೆ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಅದರಲ್ಲಿನೂ ಬರುತ್ತೆ. ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಿ, GPS ಇಲ್ಲಾಂದ್ರೆ ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್, ಮತ್ತೆ ಯಾವ ಪ್ಲೇಸ್ ಅಲ್ಲಿ ಇದ್ರ ಅಂತ ಇದು ಮಾಡೋದು ಕಷ್ಟ. ಅದಕ್ಕಾಗಿ ಇದು ಅಕ್ಯುರೇಟ್ ಆಗಿ ಕೊಡುತ್ತೆ ಡೇಟಾ. ಹಂಗಾಗಿ ಏನ್ ಮಾಡೋದು ಅಂದ್ರೆ ಈ ಸ್ಪೇಸ್ ಸೆಗ್ಮೆಂಟ್ ಬಗ್ಗೆ ಹೇಳ್ತೀನಿ ಸ್ವಲ್ಪ. GPS ಅಲ್ಲಿ ಟೋಟಲ್ ನಂಬರ್ ಆಫ್ ಸ್ಯಾಟಲೈಟ್ಸ್, ಎಷ್ಟು ಸ್ಯಾಟಲೈಟ್ಸ್ ತಿರುಗುತ್ತೆ ಅಂದ್ರೆ 24 ಸ್ಯಾಟಲೈಟ್ಸ್ ಇರುತ್ತೆ. ಇದರಲ್ಲಿ ಟೋಟಲ್ ಇವು ಆರ್ಬಿಟ್ಸ್, ಲೈನ್ ಇರೋದಲ್ಲ, ರೌಂಡ್ ಆಗಿ ಲೈನ್ ಇರೋದಲ್ಲ, ಇದು ಆರ್ಬಿಟ್, ಇದೊಂದು ಆರ್ಬಿಟ್. ಈ ತರ ಟೋಟಲ್ 6 ಆರ್ಬಿಟ್ ಇದೆ. ಎಷ್ಟು? 6 ಆರ್ಬಿಟ್ಸ್ ಇದೆ. ಅರ್ಥ ಆರ್ಬಿಟ್, ಸೆಂಟ್ರಲ್ ಆರ್ಬಿಟ್ಸ್ ಇದೆ. ಇದರಲ್ಲಿ 6 ಆರ್ಬಿಟ್ ಇದೆ ಅಲ್ಲ, 6 ಆರ್ಬಿಟ್ ಅಲ್ಲಿ ಇಲ್ಲಿ ಒಂದು ಆರ್ಬಿಟ್ ತಗೊಂಡ್ರೆ 4 ಸ್ಯಾಟಲೈಟ್ ಕುಂದಿರುತ್ತೆ. ಇದು ಒಂದು ಲೈನ್ ಅಂತ ಹೇಳಿದ್ನಲ್ಲ, ಈ ಒಂದು ಲೈನ್ ಅಲ್ಲಿ 4 ಸ್ಯಾಟಲೈಟ್ಸ್ ಕೂಡಿಸಿರ್ತಾರೆ. ಯಾಕಂದ್ರೆ ಒಂದು ಸ್ಯಾಟಲೈಟ್ ಇಂದ ನೀವು ಎಲ್ಲಿದ್ರ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ
6 ಆರ್ಬಿಟ್ ಅಂತ ಮಾಡಿದ್ದಾರೆ ಅವರು. 6 ಆರ್ಬಿಟ್ ಅಂತ ಮಾಡಿ ಅದರಲ್ಲಿ ಒಂದೊಂದು ಆರ್ಬಿಟ್ ಅಲ್ಲಿ 4 ಸ್ಯಾಟಲೈಟ್ಸ್ ಅನ್ನು ಕೂಡಿಸಿದ್ದಾರೆ. ಅದು 4 ಸ್ಯಾಟಲೈಟ್ ಇದರಲ್ಲಿ 4 ಕುಂತಿತ್ತಂದ್ರೆ ಇದರಲ್ಲಿ 4, ಇದರಲ್ಲಿ 4, ಟೋಟಲ್ 6. ಇದು 6 ಆರ್ಬಿಟ್ ಅಲ್ಲಿ 6 × 4 ಅಂತಂದ್ರೆ 24 ಸ್ಯಾಟಲೈಟ್ಸ್ ಆಯ್ತು. ಅದರಲ್ಲಿ 24 ಸ್ಯಾಟಲೈಟ್ಸ್ ಆಯ್ತು. ಇದು ಆರ್ಬಿಟಲ್ ರೇಡಿಯಸ್, ಒಂದು ಆರ್ಬಿಟ್, ಇದು ಟೋಟಲ್ ಒಂದು ಆರ್ಬಿಟಲ್ ರೇಡಿಯಸ್ ಎಷ್ಟಿರುತ್ತೆ ಅಂದ್ರೆ, ರೇಡಿಯಸ್ ಅಂದ್ರೆ ಇಲ್ಲಿಂದ ಇಲ್ವಲ್ಲ, ಇಲ್ಲಿಂದ ಇಲ್ಲಿಗೆ ಅಷ್ಟೇ ಇರುತ್ತೆ. ಅಲ್ಲಿ 20,000 to 2,000 ಕಿಲೋಮೀಟರ್ ಆರ್ಬಿಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಇಂಪಾರ್ಟೆಂಟು, ಇದು ಒಂದು ಇಂಪಾರ್ಟೆಂಟು. ಇದು 6 ಆರ್ಬಿಟ್ಸ್ ಇಂಪಾರ್ಟೆಂಟು, ಮತ್ತೆ 24 ಸ್ಯಾಟಲೈಟ್ಸ್ ಇಂಪಾರ್ಟೆಂಟು. ಅದರಲ್ಲಿ ಒಂದು ಆರ್ಬಿಟಲ್ಲಿ ಎಷ್ಟು ಸ್ಯಾಟಲೈಟ್ ಇದೆ? ಒಂದು ಆರ್ಬಿಟ್ ಅಂದ್ರೆ 4 ಸ್ಯಾಟಲೈಟಾ? 4 ಸ್ಯಾಟಲೈಟ್ 24 ಆಯ್ತಾ? ಇದರಲ್ಲಿ ಕ್ವಶನ್ ಆಗುತ್ತೆ ನಿಮಗೆ. ಮೇನ್ ಇಂಪಾರ್ಟೆಂಟ್ ಇದನ್ನೇ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಹಾಗೆ ಮತ್ತೆ ಕಾನ್ಸ್ಟಲೇಷನ್ ಇದು ಹೇಳಿದ್ನಲ್ಲ, 6 ಸೆಂಟ್ರಲ್ ಆರ್ಬಿಟ್ಸ್ ಇಂಟು 4 ಮಾಡಿದ್ರೆ 24 ಬರುತ್ತೆ. ಇದು ರೇಡಿಯಸ್. ಇಲ್ಲಿ ನೋಡಿ, ಒಂದು ಸ್ಯಾಟಲೈಟ್ ಇಂದ ಇನ್ನೊಂದು ಸ್ಯಾಟಲೈಟ್ಗೆ ಎಷ್ಟು ಸೆಂಟರ್ ರೇಡಿಯಸ್ ಇರುತ್ತೆ ಅಂದ್ರೆ 20,000 ಕಿಲೋಮೀಟರ್, 20,200 ಕಿಲೋಮೀಟರ್ ರೇಡಿಯಸ್ ಇರುತ್ತೆ. ಗೊತ್ತಾಯ್ತಾ? ಇದನ್ನ ಹೇಳಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬರೋಣ. ಈಗ ಆಪರೇಷನಲ್ ಕಂಟ್ರೋಲ್ ಸೆಗ್ಮೆಂಟ್. ಈಗ ಓನ್ಲಿ ಸ್ಯಾಟಲೈಟ್ ಇಟ್ಟು ಸುಮ್ಮನೆ ಹೋಗಿ ಕುತ್ಕೊಂಡ್ರೆ ಆಗುತ್ತಾ? ಇಲ್ವಲ್ಲ. ಅದೇ ತರ ಈಗ ಆಪರೇಷನಲ್ ಕಂಟ್ರೋಲ್ ಸೆಗ್ಮೆಂಟ್ ಅಂತ ಇರುತ್ತೆ. ಆಪರೇಷನಲ್ ಕಂಟ್ರೋಲ್ ಸೆಗ್ಮೆಂಟ್ ಅದರಲ್ಲಿ ಆಪರೇಷನಲ್ ಕಂಟ್ರೋಲ್ ಸೆಗ್ಮೆಂಟ್ ಅಲ್ಲಿ ನೀವು ಈಗ ಮಾನಿಟರ್ ಮಾಡ್ತಿರ್ತಾರಲ್ಲ, ಮಾನಿಟರ್ ಮಾಡಲಿ, ಮತ್ತೆ ಈಗ ಸ್ಟೇಷನ್ಸ್ ಇರುತ್ತಲ್ಲ, ಸ್ಟೇಷನ್ಸ್ ಅಲ್ಲಿ ಕಂಟ್ರೋಲ್ ಮಾಡ್ಬೇಕಲ್ಲ. ಮತ್ತೆ ಅದು ಸುಮ್ಮನೆ ಅದ್ರ ಪಾಡಿ ಬಿಟ್ರೆ ಎಲ್ಲಿ ಹೋಗುತ್ತೆ? ಕಂಟ್ರೋಲ್ ಮಾಡೋರು ಅಂತ ಇದೇ ಇರುತ್ತೆ. ಅದರಲ್ಲಿ ಇದು ಮೇನ್ GPS ಅಂತಂದ್ರೆ US ಅಂತ ಹೇಳಿದ್ನ, USA ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಮೊದ್ಲು ಇದು ಮಿಲಿಟರಿ ಯೂಸ್ ಮಾಡ್ತಿದ್ರು, ಮಿಲಿಟರಿ ಪರ್ಪಸ್ ಆಗಿ. ಆಮೇಲೆ ವರ್ಲ್ಡ್ ವೈಡ್ ಎಲ್ಲ ಸಿವಿಲಿಯನ್ ಪರ್ಪಸ್ ಅಂದ್ರೆ ನಾಗರಿಕರಿಗೂ ಯೂಸ್ ಮಾಡೋ ತರ ಮಾಡಿದ್ರೆ ಅದಕ್ಕಾಗಿ ಆಪರೇಟ್ ಮಾಡ್ತಾರೆ. ಆಪರೇಟ್ ಅಂದ್ರೆ ಯಾವ ಡೇಟಾ ಎಲ್ಲಿ ಹೋಗುತ್ತೆ ಏನೆಲ್ಲ ಆಪರೇಟ್ ಮಾಡ್ತೇವೆ ಅಂದ್ರೆ, ಇದೇನಂದ್ರೆ OCS ಅದೇ ರೆಸ್ಪಾನ್ಸಿಬಿಲಿಟಿ ಆಫ್ ಮೇಂಟೈನ್ ಮಾಡುತ್ತೆ, ಮೇಂಟೈನಿಂಗ್ ದ ಸ್ಯಾಟಲೈಟ್ಸ್ ಅಂದ್ರೆ ದೇರ್ ಪ್ರಾಪರ್ ಫಂಕ್ಷನ್ ಆಗುತ್ತಾ ಇಲ್ಲ ಕರೆಕ್ಟ್ ಆಗಿ ಅಂತ ನೋಡ್ಬೇಕಾಗುತ್ತೆ. ದ ಕಂಟ್ರೋಲ್ ಸೆಗ್ಮೆಂಟ್ ಟ್ರ್ಯಾಕ್ಸ್ ಆಲ್ ದ ಸ್ಯಾಟಲೈಟ್ಸ್ ಅಂದ್ರೆ 24 ಸ್ಯಾಟಲೈಟ್ಸ್ ಅನ್ನಲ್ಲ, ಎಲ್ಲ ಸ್ಯಾಟಲೈಟ್ಸ್ ಅನ್ನು ಮಾಡುತ್ತೆ. ಎನ್ಶ್ಯೂರ್ಸ್ ದೇ ಆರ್ ಆಪರೇಟಿಂಗ್ ಪ್ರಾಪರ್ಲಿ ಆಗಿ ಮಾಡ್ತಾ ಇಲ್ಲ ನೋಡ್ಕೊಳ್ಳುತ್ತೆ. ಕಂಪ್ಯೂಟರ್ಸ್ ದೇರ್ ಪೊಸಿಷನ್ ಇನ್ ಸ್ಪೇಸ್ ಮಾಡುತ್ತೆ. ಆಮೇಲೆ ಯೂಸರ್ ಅಗ್ರಿಮೆಂಟ್ ಅಂದ್ರೆ ನೀವು ಯೂಸ್ ಮಾಡಿದ್ರಲ್ಲ, ಅದ ಯೂಸರ್ ರಿಸೀವಿಂಗ್ ಅಂದ್ರೆ ಅಲ್ಲಿಂದ ಸೆನ್ಸರ್ ಇಂದ ಬರುತ್ತೆ. ಈಗ ಈ ಸ್ಯಾಟಲೈಟ್ ಅಲ್ಲಪ್ಪ, ಸ್ಯಾಟಲೈಟ್ ಇಂದ ಈ ತರ ಬರುತ್ತೆ, ಆಂಟೆನಾ ಹೋಗುತ್ತೆ, ಆಮೇಲೆ ನಿಮಗೆ ಇದು ಬರುತ್ತೆ, ನೀವು GPS ಲೊಕೇಟ್ ಮಾಡಬಹುದು. ರಿಸೀವಿಂಗ್ ಇಕ್ವಿಪ್ಮೆಂಟ್ ಅಂಡ್ ರೆಫರ್ ಟು ಆಸ್ ಎ GPS ರಿಸೀವರ್ ಇರುತ್ತೆ. ರಿಸೀವ್ಸ್ ಅಂಡ್ ಪ್ರೊಸೆಸ್ ದ ಸಿಗ್ನಲ್ ಟ್ರಾನ್ಸ್ಮಿಟೆಡ್ ಫ್ರಮ್ ಸ್ಯಾಟಲೈಟ್ ಇಂದ ನಿಮ್ಗೆ ಏನು ಸಿಗ್ನಲ್ ಏನು ಕಳಿಸ್ತಲ್ಲ ಅದನ್ನ ಟ್ರ್ಯಾಕ್ ಮಾಡುತ್ತೆ. ಮತ್ತೆ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಇದೆ ಅಂತ ತೋರಿಸುತ್ತೆ. ಮತ್ತೆ ಡಿಟರ್ಮೈನ್ ಯೂಸರ್ ಪೊಸಿಷನ್ ಎಲ್ಲಿ ಇದೆ, ವೆಲಾಸಿಟಿ ಮತ್ತೆ ಟೈಮ್ ಹೇಳಿದ್ನಲ್ಲ ಅದನ್ನ ಚೆಕ್ ಮಾಡುತ್ತೆ. ಇದು ಆ ತರ ಇದನ್ನ ಯೂಸ್ ಮಾಡ್ತಾರೆ. ಇದು ಹೇಳಿದ್ನಲ್ಲ ಸ್ಪೇಸ್ ಸೆಗ್ಮೆಂಟ್, ಇಲ್ಲಿಂದ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಮಾಡಿದ್ರೆ ಇಲ್ಲಿಂದ ಟ್ರ್ಯಾಕ್ ಆಗುತ್ತೆ, ಮತ್ತೆ ಇಲ್ಲಿಂದ ಬರುತ್ತೆ. ಇಷ್ಟ ಆಯ್ತು. ಮಿಕ್ಕಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಮತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ತಪ್ಪದೆ ಮರಿದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಚಾನಲ್ ಆದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.